ಮೊನ್ನೆ ಟ್ರಾಫಿಕ್ ಪೊಲೀಸರ ಒಂದು ದೌರ್ಜನ್ಯದಿಂದ ಅನ್ಯಾಯವಾಗಿ ಚಿಕ್ಕ ಮಗು ಪ್ರತೀಕ್ಷಾ ಪ್ರಾಣವನ್ನೇ ಕಳ್ಕೊಳ್ಳೋ ಒಂದು ಅನಾಹುತ ನಡೀತು ಮಂಡ್ಯದಲ್ಲಿ. ಇದು ನಿಜಕ್ಕೂ ಯಾರಿಗೂ ಆಗಬಾರ್ದು ಇಂಥ ಒಂದು ಅನ್ಯಾಯ. ಇದನ್ನು ಯಾವ ಬೇಜವಾಬ್ದಾರಿಯಿಂದ ಹ್ಯಾಂಡಲ್ ಮಾಡಿದ್ರು ಪೊಲೀಸರು, ಆ ನಂತರ ಅವ್ರಿಗೆ ಯಾವ ರೀತಿ ಆ್ಯಕ್ಷನ್ ತಗೊಳ್ತಾರೆ, ಅಥವಾ ಇಲ್ಲಿ ನಮ್ಮ ಹಳ್ಳಿಗಳಲ್ಲಿ ಈ ಹೆಲ್ತ್ ಸೆಂಟರ್ಸಲ್ಲಿ ಡಾಕ್ಟರ್ಸ್ ಅವರ ಒಂದು ಬೇಜವಾಬ್ದಾರಿತನ ಇದೆಲ್ಲ ಕೇಳಿ ತುಂಬ ನೋವಾಗ್ತಾ ಇದೆ. ಯಾಕಂದರೆ ಮಗುಗೆ ನಾಯಿ ಕಚ್ಚಿದೆ ಅಂದರೆ ಲೋಕಲಾಗಿ ಅದಕ್ಕೂ ಟ್ರೀಟ್ಮೆಂಟ್ ಕೊಡೋಕ್ಕಾಗದೆ ಅಟ್ಲೀಸ್ಟ್ ಅದು ಏನು ಅಂತ ವಿಚಾರಿಸೋಕೆ ರೆಡಿ ಇಲ್ಲದೆ ಇರೋ ಒಬ್ಬ ಡಾಕ್ಟ್ರು, ಪೊಲೀಸರದ್ದು ಎಷ್ಟು ತಪ್ಪಿದೆಯೋ ಡಾಕ್ಟ್ರದ್ದು ಅಷ್ಟೇ ತಪ್ಪಿದೆ ಅನ್ನೋದು ನನ್ನ ಅನಿಸಿಕೆ. ಖಂಡಿತ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಎಲ್ಲರೂ ಮಾತಾಡಿ ನಾನು ಇದಕ್ಕೆ ಯಾವ ರೀತಿ ಕ್ರಮ ವಹಿಸ್ತೀರಾ ಅನ್ನೋವಂಥ ಪ್ರಶ್ನೆನ ಕೇಳ್ತೀನಿ. ಆ ಕುಟುಂಬಕ್ಕೆ ಆಗಿರೋ ಅನ್ಯಾಯ ಅವ್ರ ಪರವಾಗಿ ನಾನು ನಿಂತ್ಕೊಂಡು ಒಂದು ಹೋರಾಟ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಆರ್ಥಿಕವಾಗಿ ಸಹಾಯ ಅನ್ನೋದು ಇಲ್ಲಿ ದೊಡ್ಡದಾಗಿ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಅದು ನಾವು ಏನೇ ಮಾಡಿದ್ರು, ಏನೇ ಮಾತುಗಳು ಸಾಂತ್ವನದ ಮಾತುಗಳು ಹೇಳಿದ್ರೂ ಮಗುನ ಯಾರೂ ವಾಪಸ್ ತಂದು ಕೊಡೋಕ್ಕಾಗಲ್ಲ. ಅವ್ರಿಗಾಗಿರೋ ನೋವನ್ನು ನಾವು ಯಾರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಏನೋ ಒಂದು ಸಣ್ಣ ಒಂದು ಸಪೋರ್ಟ್, ಮೋರಲ್ ಸಪೋರ್ಟ್ ಅನ್ನೋ ರೀತಿಯಲ್ಲೇ ಮಾಡಿದ್ದದು. ಖಂಡಿತ ಇನ್ನೂ ಮಾಡಬೇಕಾಗಿದೆ ಆ ಕುಟುಂಬಕ್ಕೆ. ಯಾಕೆಂದರೆ ಇದು ನ್ಯೂಸಲ್ಲಿ ಒಂದು 3-4 ದಿನ ಓಡ್ಬೋದು, ಬಟ್ ಅವ್ರಿಗೆ ಜೀವನ ಪೂರ್ತಿ ಇದು ಕಾಡೋವಂಥ ವಿಷಯ. ಅದು ಎಂದೆಂದಿಗೂ ಅವ್ರು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅವ್ರಿಗಾಗಿರೋ ಅನ್ಯಾಯಕ್ಕೆ ನಾವು ಎಲ್ಲರೂ ಜೊತೆಯಲ್ಲಿ ನಿಂತ್ಕೊಂಡು ನ್ಯಾಯ ಕೊಡಿಸ್ಲೇಬೇಕು. ಈ ವಿಷಯದಲ್ಲಿ ನಾನು ಮಾಧ್ಯಮದವ್ರಿಗೂ ನಾನು ನನ್ನ ಒಂದು ಅಭಿನಂದನೆ ಹೇಳ್ತೀನಿ. ಯಾಕೆಂದರೆ ಇಂಥ ವಿಷಯಗಳು ನೀವು ಪ್ರಾಮಿನೆಂಟಾಗಿ ಹೈಲೈಟ್ ಮಾಡಿದಾಗಲೇ ನಮಗೆ ಅಲ್ಲಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನಮ್ಮ ವ್ಯವಸ್ಥೆಯಲ್ಲಿ. ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಟ್ರಾಫಿಕ್ ಪೊಲೀಸ್ ಇರ್ಬೋದು, ಪೊಲೀಸರಲ್ಲಿರ್ಬೋದು, ಅಧಿಕಾರಿಗಳ ವಿಷಯ ಇರ್ಬೋದು, ಎಂತೆಂಥ ಒಂದು ಉಡಾಫೆತನದಿಂದ ಅಲ್ಲಲ್ಲಿ ಕೆಲಸ ನಡೆಯುತ್ತೆ. ಅವರು ಬೇಜವಾಬ್ದಾರಿತನದಿಂದ ಒಂದು ಇಡೀ ಕುಟುಂಬಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋದು ಹೈಲೈಟ್ ಆಗುತ್ತೆ. ಸೊ ಖಂಡಿತ ನಿಮಗೂ ನಾನು ಇದರಲ್ಲಿ ಅಪ್ರಿಸಿಯೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಮೊದಲೇ ಹೇಳ್ತಿದ್ದೆ, ಅವ್ರಿಗೂ ಹೇಳಿದ್ದೆ, ನನ್ನ ಒಂದು ದಿಶಾ ಸಭೆಗಳಲ್ಲಿ ಪ್ರತಿಯೊಂದು ಸಲ ಇಂಥ ವಿಷಯಗಳನ್ನೇ ನಾನು ಪ್ರಸ್ತಾಪ ಮಾಡಿದ್ದೀನಿ. ನಮ್ಮ ಹೆಲ್ತ್ ಕೇರ್ ಸೆಂಟರ್ಸಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ಡಾಕ್ಟರ್ಸ್ ಇಲ್ಲ. ಡಾಕ್ಟರ್ಸ್ನ ನೇಮ್ಸ್ ಆದಮೇಲೂ ಅವ್ರು ಬಂದು ಬರೀ ಒಂದು ಕಾಟಾಚಾರಕ್ಕೆ ಬಂದು ಅಟೆಂಡೆನ್ಸ್ ಹಾಕಿಬಿಟ್ಟು ಹೊರಟೋಗ್ತಾರೆ. ಅವ್ರನ್ನ ಯಾರೂ ಒಂದು ಮಾನಿಟರ್ ಮಾಡೋ ಅಂಥ ವ್ಯವಸ್ಥೆನೂ ಮಾಡ್ತಾ ಇಲ್ಲ ಅನ್ನೋವಂಥ ವಿಚಾರ ನಾನು ಲಾಸ್ಟ್ ಟೈಮು ನಮ್ಮ ಹೆಲ್ತ್ ಮಿನಿಸ್ಟ್ರಿಲಿ ಬಂದಾಗ ಒಂದು ಸಭೆಯಲ್ಲಿ ಸಿಕ್ಕಿದಾಗಲೂ ಹೇಳಿದ್ದೆ ನಾನು. ಖಂಡಿತ ಮತ್ತೆ ಇನ್ನೊಮ್ಮೆ ಅವರ ಗಮನಕ್ಕೆ ತಂದು ಇದಕ್ಕೆ ಒಂದು ಆ್ಯಕ್ಷನ್ ತಗೊಳ್ಳೋ ಅಂಥ ಒಂದು ಒತ್ತಡ ಅವ್ರ ಮೇಲೆ ನಾನು ತರ್ತೀನಿ. ಇನ್ನು ಪ್ಲ್ಯಾನ್ ಅಂತ ಆ ರೀತಿ ಏನು ನಿರ್ದಿಷ್ಟವಾದ ಪ್ಲ್ಯಾನ್ ಅಂತ ಏನು ಹಾಕಿಲ್ಲ. ಖಂಡಿತ ಮಾಡ್ತೀನಿ. ಓಡಾಟ ಕಡಿಮೆ ಏನಾಗಿಲ್ಲ. ನನ್ನ ಮನೆಯಲ್ಲಿ ಚಿಕ್ಕ ಮಗು ಮೊಮ್ಮಗು ಬಂದಿದೆ. ಸೊ ಅವ್ರಿಗೂ ಆ ಟೈಮ್ ಅವ್ರ ಜೊತೆಲಿ ಸ್ಪೆಂಡ್ ಮಾಡಬೇಕಲ್ವಾ. ಅಜ್ಜಿ ಆಗಿದ್ದೀನಿ ಈಗ. ಸೊ ಅದಕ್ಕೆ ಅಂತ ಒಂದು ಟೈಮ್ ನಾನು ಕೊಡಬೇಕಾಗತ್ತೆ. ಆ ಟೈಮ್ನ ನಾನು ಎಂಜಾಯ್ ಮಾಡಬೇಕು ಮಕ್ಕಳ ಜೊತೆ. ಆ ಟೈಮ್ ನನಗೆ ಮತ್ತೆ ಸಿಗಲ್ವಲ್ಲ. ಸೊ ಅದಕ್ಕೆ ಸ್ವಲ್ಪ ಪಾಸ್ ಆಯಿತು ಅಷ್ಟೇ ವಿನಃ ಎಲ್ಲೆಲ್ಲಿ ಅಗತ್ಯ ಇದೆಯೋ ಖಂಡಿತ ಅಲ್ಲಿಗೆ ಹೋಗ್ತಾನೆ ಇರ್ತೀನಿ. ಇದರ ಬಗ್ಗೆ ನಾನು ಆಗಲೇ ಮಾತಾಡಿದ್ದೀನಿ. ಯಾರೂ ಕನ್ನಡದ ಬಗ್ಗೆ ಒಂದು ರೀತಿ ಇಂತಹ ಹೇಳಿಕೆಗಳನ್ನು ಹೇಳೋಕೆ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರು ಹೇಳಿರೋದು ತಪ್ಪು ಅಂತ ನನ್ನ ಅನಿಸಿಕೆ. ಆದರೆ ಅವರ ಅಭಿಪ್ರಾಯ ಅದು ಅವ್ರಿಗೆ ಬಿಟ್ಟಿದ್ದು. ಅದರಿಂದ ನಮ್ಮ ಭಾಷೆಯ ಘನತೆಗೇನು ಧಕ್ಕೆ ಬರಲ್ಲ. ಇದು ನನ್ನ ಅಭಿಪ್ರಾಯ.
ಅದನ್ನೇ ನಾನು ಹೇಳ್ತಾ ಇರೋದು. ಅದು ಒಬ್ಬೊಬ್ಬರ ಅಭಿಪ್ರಾಯ. ಈಗ ಅವ್ರು ಹೇಳೋದು ತಮಿಳಿಂದಾನೇ ಕನ್ನಡ ಹುಟ್ಟಿರೋದು ಅಂತ ಅವ್ರು ಹೇಳೋದು, ನಾವು ಅದನ್ನು ಒಪ್ಪೋಕ್ಕೆ ರೆಡಿ ಇಲ್ಲ. ಇದು ನಮ್ಮ ಅಭಿಪ್ರಾಯ. ಸೊ ಇದು ನೋಡಿ, ನಾವು ಸಾವಿರಾರು ವರ್ಷಗಳ ಹಿಂದೆ ಯಾವ ಭಾಷೆ ಮೊದಲು ಬಂತು, ಯಾವುದು ಅನಂತರ ಬಂತು, ಯಾವ ಭಾಷೆಯಿಂದ ಇನ್ನೊಂದು ಭಾಷೆ ಬಂತು ಅನ್ನೋದು ಯಾರೂ ಇಲ್ಲಿ ಯಾರೂ ಎಕ್ಸ್ಪರ್ಟ್ಸ್ ಅಲ್ಲ. ಸೊ ಗೊತ್ತಿಲ್ಲದಿರೋ ವಿಚಾರಗಳನ್ನು ನಾವು ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳಬಾರ್ದು. ಅದು ಖಂಡಿತ ಅವರು ಅಪಾಲಜಿ ಕೊಟ್ಟರು ಕೊಡದೇ ಇದ್ದರೂ ತಪ್ಪೇ ಅವ್ರು ಹೇಳಿರೋದು. ನೋಡಿ, ಕಲೆಯ ವಿಷಯಕ್ಕೆ ಬಂದಾಗ, ಈಗ ಒಂದು ಸಿನಿಮಾ ಅಂತ ಬಂದಾಗ ಅದು ಒಬ್ಬರಿಂದ ಆಗೋದಲ್ಲ. ಒಂದು ಸಿನಿಮಾ ಈಗ ಅವ್ರದ್ದು ರಿಲೀಸ್ ಆಗ್ತಿದೆ, ಅದರಲ್ಲಿ ಬರೀ ಅವರೊಬ್ಬರ ಎಫರ್ಟ್ ಇರಲ್ಲ. ಒಂದು ನೂರಾರು ಜನ ಸೇರಿದ್ರೆ ಒಂದು ಸಿನಿಮಾ ಆಗೋದು. ಅದರಲ್ಲಿ ಎಲ್ಲ ಭಾಷೆಯವರು ಇರ್ತಾರೆ, ಕನ್ನಡದವರು ಇರ್ತಾರೆ, ತಮಿಳವರು ಇರ್ತಾರೆ, ತೆಲುಗುನವರು, ಎಲ್ಲ ಸೇರಿದ್ರೇ ಒಂದು ಸಿನಿಮಾ ಆಗೋದು. ಒಬ್ಬರಿಂದ ಇಡೀ ಸಿನಿಮಾಗೆ ಅನ್ಯಾಯ ಮಾಡಬೇಕಾ ಅನ್ನೋದು ನಾವು ಚರ್ಚೆ ಮಾಡಬೇಕಾಗಿರೋಂಥ ವಿಷಯ ಆಗುತ್ತೆ. ಸೊ ಇದರಲ್ಲಿ ನಾನು ಜಾಸ್ತಿ ಇನ್ನು ಹೆಚ್ಚಾಗಿ ಮಾತಾಡಿ ಬೇರೆ ಏನು ಕಾಂಟ್ರವರ್ಸಿ ಮಾಡೋಕ್ಕೆ ಇಷ್ಟಪಡಲ್ಲ. ಅಲ್ಲ, ಜನಕ್ಕೆ ಖಂಡಿತ ಅಲ್ಲ, ಜನರ ಭಾವನೆಗಳಿಗೆ ಧಕ್ಕೆ ಆಗುವಂಥ ವಿಷಯದಲ್ಲಿ ಖಂಡಿತ ಜನ ಎದ್ದು ನಿಲ್ತಾರೆ, ಅದರಲ್ಲಿ ಬೇರೆ ಮಾತಿಲ್ಲ. ಅವರು ಅಪಾಲಜಿ ಹೇಳಿದರೆ ಚೆನ್ನಾಗಿರ್ತಾ ಇತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಜೆಪಿಯವರು ಸರಿಯಾಗಿ ನಡ್ಸ್ಕೊಳ್ತಾವೆ, ಯಾಕೆಂದರೆ ಪಕ್ಷ ಸಂಘಟನೆಯಲ್ಲೂ ಕೂಡ ನಿಮ್ಮನ್ನ ಯಾವುದೇ ಇದಕ್ಕೂ ಕೂಡ ಇದು ಮಾಡ್ತಾ ಇಲ್ಲ. ಏನಾದರೂ ಬೇಸರ ಇದೆಯಾ ಮೇಡಮ್? ಅಥವಾ ನನಗೆ ಯಾವ ಬೇಸರನೂ ಇಲ್ಲ. ಎಲ್ಲ ನಾವು ಪಕ್ಷದಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಾವು ಇಂಟರ್ನಲಿ ಡಿಸ್ಕಸ್ ಮಾಡ್ತೀವಿ ಹೊರತು ಈ ರೀತಿ ಪಬ್ಲಿಕ್ಕಾಗಿ ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.